ಎಲ್ಲರಿಗೂ ನಮಸ್ಕಾರ. ಪಂಚಮಸಿರಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈ ವಿಡಿಯೋ ಬಂದು ಹುಣ್ಣಿಮೆಯಲ್ಲಿ ನಾನು ವಿಡಿಯೋ ಮಾಡಿದ್ದು. ಸೊ ನನ್ನ ವಾಯ್ಸು ನಾನು ಪ್ರಾಬ್ಲಮ್ ಆಗಿರೋದ್ರಿಂದ ಸತತ ನನಗೆ 15 ಡೇಸ್ ನನ್ನ ವಾಯ್ಸು ಕ್ರ್ಯಾಕ್ ಆಗಿಬಿಟ್ಟಿದೆ. ನಿಮ್ಗೆ ಈಗಲೂ ಕೇಳ್ತಾ ಇರ್ಬೋದು, ನನ್ನ ವಾಯ್ಸ್ ನಿಮಗೆ ಗೊತ್ತಾಗುತ್ತೆ. ಇನ್ನು ನನಗೆ ಆದ್ದರಿಂದ ನಾನು ಹುಷಾರಾಗಿ ಹೊರ ಬಂದಿಲ್ಲ ಅಂತ ಹೇಳಿ. ಬಟ್ ಆದ್ರೂ ಇಷ್ಟು ತಡ ಆಗೋದು ಚೆನ್ನಾಗಿರಲ್ಲ ನಾನು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ರಾಯರದು ವಿಡಿಯೋ ಮಾಡಿರೋದ್ರಿಂದ ನನಗೆ ಯಾಕೋ ಅವ್ರದ್ದನ್ನು ನಾನು ಹಾಕ್ಬಾರ್ದು ಅನ್ನೋ ಮನಸ್ಥಿತಿನಲ್ಲಿ ನನಗೆ ಬರಲಿಲ್ಲ. ಏಕೆಂದರೆ ತುಂಬ ಆಸೆ ಇಟ್ಕೊಂಡು ಈ ವಿಡಿಯೋನ ನಾನು ಮಾಡಿದ್ದು. ಏಕೆಂದರೆ ಅಲ್ಲಿಂದ ತರಬೇಕಾದ್ರೂ ಅಷ್ಟೇ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನನ್ನ ಮಗ ತುಂಬ ಇಷ್ಟಪಟ್ಟ ಫೋಟೋಸ್ ಅಂತ ಹೇಳಿ ಅಲ್ಲಿಂದ ತಂದು ಅದನ್ನು ನಾನು ಮನೆಯಲ್ಲಿ ಹಾಕಬೇಕಾದಾಗಲೂ ಅದು ಫಿನಿಶಿಂಗ್ ಇಲ್ಲ ಅಂತ ಹೇಳಿ ಲ್ಯಾಮಿನೇಷನ್ ಮಾಡಿಸಿದ್ದು. ಅಂದರೆ ಏನಾಗುತ್ತೆ ಅಂದರೆ ನಾವು ಅದು ಮ್ಯಾಟ್ ಫಿಕ್ಸ್ ಇರೋದ್ರಿಂದ ನಾವು ಬೊಟ್ಟಿಡೋಕ್ಕಾಗಲಿ ಅಥವಾ ಹೂವು ಅಲಂಕಾರ ಮಾಡಿದಾಗ ಅದು ನಾವು ಫೋಟೋ ಅದನ್ನು ಒರೆಸೋದಕ್ಕೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಯಾಕಂದರೆ ಒಂದು ಸಣ್ಣ ಡಾಟ್ ಕೈಲಿ ಮುಟ್ಟಿದ್ದಕ್ಕೇ ಅದು ವೈಟಿದು ಕರೆ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ಅದು ಗ್ಲಾಸ್ ಹಾಕಿಸಿ ನಾವು ಫ್ರೇಮ್ ಹಾಕ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಇಷ್ಟು ಇದಕ್ಕೆ ಹೋಗ್ಬಿಟ್ಟು ಹಾಕ್ಸ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಬಂತು. ಹೇಳಬೇಕಂದ್ರೆ ನಾವು ಇದನ್ನು ನಾವೇ ಆಚಾರ್ಯ ಆಗಿರೋದ್ರಿಂದ ನಮ್ಮ ಯಜಮಾನ್ರ ಕೈಲೇ ಮಾಡಿಸೋಣ ಅಥವಾ ನಮ್ಮ ಅವ್ರಿಗೆ ಅತ್ತಿಗೆ ಮಗ ಇದ್ದಾರೆ, ಅವರು ಕೂಡ ಚೆನ್ನಾಗಿ ಮಾಡ್ತಾರೆ ಈ ಫೋಟೋಸ್. ಯಾಕಂದರೆ ಮೊದಲೊಂದು ಸಿದ್ದಪ್ಪಾಜಿ ಫೋಟೋನು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ನಂಗೆ ಆ ರೀತಿ ಮಾಡಿಸ್ಬೇಕು ಅಂತ ಇಷ್ಟ ಇತ್ತು. ಆದರೆ ಟೈಮು ಇಲ್ಲ. ಈಗ ಆಲ್ರೆಡಿ ಅವ್ರಿಗೆ ಮದುವೆ ಫಿಕ್ಸ್ ಆಗಿರೋದ್ರಿಂದ ಸೊ ಅವರು ಬ್ಯುಸಿಲಿರ್ತಾರೆ, ಕೆಲಸದ ಒತ್ತಡ ಮತ್ತು ಅವರ ವೈಫ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದಾಗಿರ್ಬೋದು. ಹಾಗಾಗಿ ಸುಮ್ಮನೆ ಯಾಕೆ ಪಾಪ ಅವ್ರಿಗೆ ತೊಂದರೆ ಕೊಡೋದು, ಮುಂದೆ ನೋಡೋಣ ಯಾವಾಗಾದರೂ ಇನ್ನೇನಾದರೂ ಹೇಳೋಣ ಅಂತ ಹೇಳಿಬಿಟ್ಟು ನಾನು ಹೋಗಿ ಅಲ್ಲೇ ರೆಡಿ ಮಾಡಿಸ್ಕೊಂಡು ಬಂದೆ. ತಂದ ದಿನ ಹಾಗೆ ಇಡೋದು ಯಾಕೆ ಅಂತ ಹೇಳಿ ಅವತ್ತಿನ ದಿನ ಅಂತ ದೇವರಿಗೆ ಪೂಜೆ ಮಾಡಿದೆ. ಅಂದರೆ ಗುರುವಾರನೇ ಆಗಿರೋದ್ರಿಂದ ನಾನು ಸಿಂಪಲ್ಲಾಗಿ ಸೈಡಲ್ಲಿಟ್ಟು ದೇವ್ರ ದೀಪ ಹಚ್ಚಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಯಾಕಂದರೆ ದೇವ್ರ ಮನೇನ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕಿತ್ತು. ಆ ಫೋಟೋ ನಾವು ಇಡೋ ಜಾಗಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಿತ್ತು. ಹಾಗಾಗಿ ಅದಕ್ಕೆ ಸಮಯ ಇಲ್ಲ ಅಂತ ಹೇಳಿ ನಾನು ಈಗ ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಮರುದಿನ ಹುಣ್ಣಿಮೆ ಆಗಿರೋದ್ರಿಂದ ಹಿಂದಿನ ದಿವಸನೇ ನಾನು ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಎಕ್ಸ್ಟ್ರಾ ಒಂದು ಫೋಟೋ ಇತ್ತು, ನೀವಿಲ್ಲಿ ನೋಡ್ತಿರ್ಬೋದು. ಇದು ನಾವು ಅಂಗಡಿಯಲ್ಲಿ ಇಟ್ಟಿದ್ದು, ನಾನು ಅಂಗಡಿ ಹಾಕ್ಕೊಂಡಿದ್ನಲ್ಲ ಆವಾಗ, ಅದನ್ನು ಯಾಕೆ ಹಂಗೆ ಮಡಗೋದು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಪೂಜೆ ಮಾಡ್ತಿದ್ದೆ. ಸೊ ಇದನ್ನು ಈ ಫೋಟೋ ಇಡಬೇಕಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬೇಕು ಅಂತ ಹೇಳಿಬಿಟ್ಟು ಆ ಫೋಟೋನ ತೆಗೆದಿಟ್ಟು ನಾನು ಈ ರೀತಿ ಒಂದು ಹಲಗೆ ಇಟ್ಟು ಹಲಗೆ ಮೇಲೆ ಒಂದು ಪೇಪರ್ನ ಹಾಕಿ ಇದ್ರದ್ದು ಕಾರ್ಡ್ಬೋರ್ಡ್ ಶೀಟ್ ಥರದ್ದು ಹಾಕಿ ನಾನು ಅದನ್ನು ನನಗೆ ಹೇಗೆ ಅಡ್ಜಸ್ಟಬಲ್ ಆಗಿರುತ್ತೋ ಹಾಗೆ ರೆಡಿ ಮಾಡಿಕೊಂಡೆ. ಈ ಕಡೆ ಬಿಂದಿಗೆ ಇಟ್ಟು ಇಲ್ಲಿ ಒಂದು ಸ್ಟ್ಯಾಂಡ್ಗೆ, ಇದು ನಾನು ಕಳಶಕ್ಕೆ ಅಂತ ಹೇಳಿ ತಗೊಂಡಿದ್ದು ಸ್ಟ್ಯಾಂಡ್. ಇದು ನನಗೆ ಈ ಬಿಂದಿಗೆಗೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಈ ಮೂಲೆಗೆ ತುಂಬ ಸೂಟೇಬಲ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ರಾಯರ್ ಫೋಟೋನ ಈ ಕಡೆ ಸೈಡಲ್ಲಿ ಇಟ್ಟೆ. ಪಕ್ಕದಲ್ಲಿ ಸಿದ್ದಪ್ಪಾಜಿ ಫೋಟೋ ಇಟ್ಟು, ಇದು ಕೂಡ ನಾವು ಫಸ್ಟ್ ಒಂದು ಮನೇಲಿದ್ವಲ್ಲ ಆವಾಗ ಈ ಫೋಟೋ ತೊಗೊಂಡಿದ್ದು. ನನಗೆ ಈಶ್ವರ ಪಾರ್ವತಿ ಫೋಟೋ ಬಂದು ನಮ್ಮ ಮನೆಯಲ್ಲಿ ನಾವು ಡೈಲ್ಸಲ್ಲೇ ಇಟ್ಬಿಟ್ಟಿದ್ವಿ. ಹಾಗಾಗಿ ನಮ್ಮ ಈಶ್ವರ ಪಾರ್ವತಿ ಫೋಟೋದ ನಾನು ಇಟ್ಕೊಂಡಿಲ್ಲ. ಬದಲಾಗಿ ನಾನು ವಿಗ್ರಹನ, ಶಿವನ ವಿಗ್ರಹ ಮತ್ತು ಚೌಡೇಶ್ವರಿದು ಒಂದು ವಿಗ್ರಹ ತಂದಿದ್ದರು ನಮ್ಮ ಮನೆಯವರು. ಹಾಗಾಗಿ ಅದನ್ನೇ ಶಿವ ಪಾರ್ವತಿ ಅಂತ ಹೇಳಿಬಿಟ್ಟು ನಾನು ಪೂಜಿಸ್ತೀನಿ. ಯಾಕಂದರೆ ನಾವು ಮತ್ತೆ ಮನೆ ಶಿಫ್ಟ್ ಮಾಡಿ ನಾವು ಅಲ್ಲಿ ಊರಿಗೆ ಹೋದಾಗ ನಾವು ಆಲ್ರೆಡಿ ಅಲ್ಲೇ ಪೂಜೆ ಮಾಡ್ತೀವಲ್ವ ಅಂತ ಹೇಳಿ ನಾನು ತೊಗೊಳಕ್ಕೆ ಹೋಗಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಅಂತ ಹೇಳಿಬಿಟ್ಟು. ಇನ್ನು ಪೂಜೆ ವಿಚಾರದಲ್ಲಿ ಬಂದರೆ ನಾನು ಸ್ವಲ್ಪ ಲೇಟೇನೆ ಪ್ರತಿಯೊಂದೂ ನಾನು ನೀಟಾಗಿ ರೆಡಿ ಮಾಡಬೇಕು. ಅದೆಲ್ಲ ಕರೆಕ್ಟಾಗಿ ಆಗಿದೆಯಾ ಅಂತ ಹೇಳಿ ಎಲ್ಲನೂ ಚೆಕ್ ಮಾಡಿಕೊಂಡು, ನಾನು ಇಲ್ಲಾಂದ್ರೆ ನನಗೆ ಒಂದು 2 ಗಂಟೆ ಟೈಮ್ ಆದರೂ ಬೇಕೇ ಬೇಕು. ದೇವ್ರ ಪೂಜೆ ಎಲ್ಲನೂ ಅಲಂಕಾರ ಮಾಡಿ ರೆಡಿ ಮಾಡಿ ಅದನ್ನು ನೀಟಾಗಿ ಜೋಡಿಸೋದಕ್ಕೆ ತುಂಬ ಸಮಯ ತೊಗೋತೀನಿ. ಆ್ಯಂಡ್ ನನಗೆ ಇದು ಒಂದರಿಂದನೇ ತುಂಬ ಖುಷಿ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಏನೇ ಮಾಡಿದ್ರೂ ಯಾವುದೇ ವಿಚಾರದಲ್ಲೂ ನನಗೆ ತೃಪ್ತಿ ಅಂತ ಅನಿಸೋದಿಲ್ಲ. ಸೊ ಪೂಜೆ ಮಾಡ್ತಾ ಇರಬೇಕಾದ್ರೆ ನಾನೇ ಕಳೆದೋಗಿರ್ತೀನಿ. ದೇವರ
ಸೇವೆನಲ್ಲೇ ನಾನು ಮುಳುಗೋಗಿರ್ತೀನಿ. ಹಾಗಾಗಿ ನನಗೆ ಅತಿ ಹೆಚ್ಚು ಸಮಯ ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ನಿಧಾನಕ್ಕೆ ಸಮಾಧಾನವಾಗಿ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಇಲ್ಲಿ ನಿಮಗೆ ಫಾಸ್ಟಾಗಿ ಮಾಡಿರೋದನ್ನು ನಿಧಾನಕ್ಕೆ ಮಾಡಿದ್ರೂ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಅಷ್ಟೇ ಇಲ್ಲಿ. ಹುಣ್ಣಿಮೆ ಹಿಂದಿನ ದಿನವೇ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದು. ಹೂವು ಕೂಡ ತಂದಿದ್ದರು, ಎಲ್ಲನೂ ಹಾಕಿ ಜೋಡಿಸಿಟ್ಟಿದ್ದೆ. ಇಲ್ಲ ಒಂದು ಕಡೆ ಬರೀ ಪ್ಲೈನ್ ಆಗಿ ಯೆಲ್ಲೋ ಕಲರು ಸೇವಂತಿಗೆ ಹೂವು ಅಂತ ಅನ್ನಿಸ್ತು. ಹಾಗಾಗಿ ಹುಣ್ಣಿಮೆ ದಿನ ಗುಲಾಬಿ ಹೂವನ್ನ ತರಿಸಿ ಗುಲಾಬಿ ಹೂವನ್ನು ಕೂಡ ಅಲಂಕಾರ ಮಾಡಿ ರೆಡಿ ಮಾಡಿದೆ. ಹೀಗೆ ಎಲ್ಲನೂ ಅಲಂಕಾರ ಮಾಡಿದ್ಮೇಲೆ ನನಗೆ ನಾಳೆ ಹುಣ್ಣಿಮೆ ಅಲ್ವಾ, ನಾಳೆ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂತ ನನಗೆ ಹಂಗೆ ಇರೋದಕ್ಕಾಗೋದಿಲ್ಲ. ಯಾಕಂದರೆ ತುಂಬ ಇಷ್ಟಪಟ್ಟು ಎಲ್ಲನೂ ರೆಡಿ ಮಾಡಿರ್ತೀನಿ. ನನಗೆ ಪೂಜೆ ಮಾಡಿದ್ರೇ ಸಮಾಧಾನ ಆಗೋದು. ಹಾಗಾಗಿ ಎಕ್ಸ್ಟ್ರಾ 2 ದೀಪ ಇಟ್ಕೊಂಡಿರ್ತೀನಿ ನಾನು. ಅದಕ್ಕೆ ಪೂಜೆನ ನಾನು ಮಾಡಿಬಿಡ್ತೀನಿ ಎಲ್ಲನೂ. ನಂತರ ನಾನು ನಾಳೆಗೆ ಅಂತ ಇನ್ನೆರಡು ದೀಪ ಇಟ್ಟಿರ್ತೀನಲ್ಲ, ಅದನ್ನು ನಾಳೆ ದಿನಕ್ಕೆ ಹಚ್ತೀನಿ. ಹಾಗೆ ಮಾಡಿದ್ರೆ ನಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿ ಹಿಂದಿನ ದಿವಸ ಅಲಂಕಾರ ಮಾಡಿರೋದಕ್ಕೆಲ್ಲ ಪೂಜೆ ಮಾಡಿ ಮರುದಿನ ಮತ್ತು ನಾನು ದೀಪನ ಹಚ್ಚಿ ದೇವ್ರ ದೀಪ ಪೂಜೆ ಮಾಡಿ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸಿ ನಂತರ ನಾನು ಕೂಡ ದೇವಸ್ಥಾನಕ್ಕೆ ಹೊರಡ್ತೀನಿ. ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ನಾನು ಅಂದ್ಕೊಂಡ್ವಿ ಲೇಟಾಗಿ ಹೋದರೆ ಸ್ವಲ್ಪ ದೇವ್ರ ದರ್ಶನ ಚೆನ್ನಾಗಿ ಆಗ್ಬೋದು, ಅಲ್ಲಿ ತನಕ ರಶ್ ಎಲ್ಲ ಕಡಿಮೆ ಆಗಿರುತ್ತೆ ಅಂತ. ಅದು ಅಲ್ಲದೆ ಅವತ್ತು ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನಾನು ಅಲ್ಲಿ ಪೂಜೆ ಅದು ಇದು ಮನೇಲಿ ಕೆಲಸ ಅದೆಲ್ಲ ಮುಗಿಸಿ ಎಲ್ಲ ಮಾಡೋ ತನಕನೂ ತಡನೇ ಆಗೋಯಿತು. ನಾನು ಪ್ರತಿ ಹುಣ್ಣಿಮೆ, ಶುಕ್ರವಾರ, ಅಮಾವಾಸ್ಯೆ ನಲ್ಲಿ ಈ ರೀತಿ ಒಂದು ಮಣ್ಣಿನ ದೀಪನ ಹಚ್ತೀನಿ. ಗೊತ್ತಿಲ್ಲ, ಈಗ ಮಾಡೋದ್ರಿಂದ ಇದರಲ್ಲಿ 5 ಬತ್ತಿ ಇರೋವಂಥ ದೀಪ, ಇದರಿಂದ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಅಮ್ಮ. ಹಾಗಾಗಿ ನಾನು ಅವರು ಹೇಳಿದರು ಅಂತ ಹೇಳಿ ಈ ದೀಪನ ಪ್ರತಿ ಹುಣ್ಣಿಮೆ ಮತ್ತು ಇದರಲ್ಲೇ ಹಚ್ತೀನಿ. ನಾನು ದೇವ್ರ ಮನೆ ರೆಡಿ ಮಾಡಿರೋದು ನಿಮಗೆ ಹೇಗೆ ಇಷ್ಟ ಆಯಿತು, ಇಷ್ಟ ಆಗಲಿಲ್ವ ಅಂತ ಹೇಳಿ, ಅಥವಾ ನಾನೇನಾದರೂ ಚೇಂಜಸ್ ಮಾಡಿರೋದು ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಇನ್ನೂ ಆದಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಅಂತ ಹೇಳ್ತಾ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ರಾಯರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ಪ್ರತಿ ಸಾರಿನೂ ನಾವು ಹೀಗೆ ಅಂದ್ಕೊಳ್ತೀವಿ, ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈ 2024 ತುಂಬ ಪಾಠಗಳನ್ನ ಕಲಿಸ್ಕೊಟ್ಟಿದೆ, ತುಂಬ ಕಷ್ಟಗಳನ್ನ ತಿಳಿಸ್ಕೊಟ್ಟಿದೆ. ಹೇಗೆ ಬದುಕಬೇಕು, ಏನು ಮಾಡಬೇಕು, ಹೇಗಿರಬೇಕು, ತುಂಬಾ ಪಾಠ ಕಲ್ತಿದ್ವಿ ನಾವು. ಯಾಕಂದರೆ ನಾವು ಮುಂಚೆ ಲೈಫ್ನ ಕಷ್ಟ ಇಲ್ಲ ಅಂತ ಏನು ಹೇಳಿರಲಿಲ್ಲ. ಹಾಗಾದರೆ 2023 ಕಷ್ಟ ಇರಲಿಲ್ವಾ? 2022ರಲ್ಲೇನೋ ಸುಖವಾಗಿದ್ವಾ? ಆ ಥರ ಏನೂ ಇಲ್ಲ. ಆದರೆ ನಾವು ಇಷ್ಟು ವರ್ಷ ಮಾಡ್ಕೊಬಂದಿರೋ ಜರ್ನಿಗೂ ಈ 2024ನ ವರ್ಷದ ಜರ್ನಿಗೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಈ 2024 ಬಗ್ಗೆ ಹಾಗೆ 25ರ ಮುನ್ನೋಟದ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಾನು ನಂಜನಗೂಡಿಗೆ ಹೋಗಿ ದೇವ್ರ ಪ್ರಸಾದ ತಿಂದು
ಆಮೇಲೆ ದೇವರ ದರ್ಶನ ಮಾಡಿ ನಾನು ಮನೆಗೆ ಬಂದಿದ್ದಿದ್ದು ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಗಂಟು ವಾಯ್ಸ್ ಸರಿ ಇಲ್ಲದಿರೋದ್ರಿಂದ ನಾನು ಸಿಂಪಲ್ಲಾಗಿ ನನ್ನ ಮಾತನ್ನು ಹಾಡಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.